ಹ್ಯೂಮನ್ ರಿಸೋರ್ಸ್ ಅಂತ ಹೇಳ್ತಾರೆ ಅಲ್ವಾ. ಬರೀ ಹ್ಯೂಮನ್ ಆಗಿದ್ರೆ ಏನು ಪ್ರಯೋಜನ ಇಲ್ಲ. ಆ ಹ್ಯೂಮನ್ ರಿಸೋರ್ಸ್ ಆದಾಗ ಆಟೋಮೆಟಿಕ್ ಆಗಿ ನಿಮ್ಗೆ ಏನೇನ್ ಬೇಕು ಎಲ್ಲವೂ ಸಿಕ್ಬಿಡುತ್ತೆ. ಸೊ ಇತ್ತೀಚೆಗೆ ಏನಾಗ್ತಿದೆ, ಸರ್ಕಾರಗಳಿಗೂ ಸಹ ನಮ್ಮ ಮೇಲೆ ತಿರಸ್ಕಾರ ಹುಟ್ಟುತ್ತಿದೆ. ಯಾಕೆಂದ್ರೆ ಸರ್ಕಾರನ ನಡೆಸೋರು ನಮ್ಮಂತವ್ರೆ ಅಲ್ವಾ, ಅಲ್ಲೂ ವ್ಯಕ್ತಿಗಳೇ. ಆ ವ್ಯಕ್ತಿಗಳು ತುಂಬಾ ಸ್ಟ್ರಾಂಗ್ ಆಗ್ಬಿಟ್ಟಿರ್ತಾರೆ, ಸಂಪನ್ಮೂಲ ಅಲ್ಲ, ಶಕ್ತಿ ಆಗಿರ್ತಾರೆ. ಆ ಶಕ್ತಿ ಏನ್ ಬೇಕಾದ್ರೂ ಮಾಡ್ತಾರೆ. ಸೊ ಹಾಗಾಗಿ ಏನ್ ಮಾಡ್ತಾರೆ, ಅವ್ರಿಗೆ ಹೇಗೆ ಬೇಕೋ ಅದನ್ನ ಬ್ಯೂರೋಕ್ರಸಿ ಮುಖಾಂತರ ಮಾರ್ಪಾಡು ಮಾಡಿಕೊಂಡು ಅಲ್ಲೂ ಸಹ ಸರ್ಕಾರನು ಸೇವೆ ಮಾಡಲಿಕ್ಕೆ ಅನುಮಾನ ಪಡೋ ರೀತಿಯಲ್ಲಿ ಮಾಡಿ ಬಿಡ್ತಾರೆ. ಹಾಗಾಗಿ ಇವತ್ತು ನಾವು ಸರ್ಕಾರದ ಹತ್ರಕ್ಕೂ ಹೋಗ್ಲಿಕ್ಕಾಗಲ್ಲ. ಅದಕ್ಕೋಸ್ಕರನೇ ಸರ್ಕಾರಗಳು ಒಂದಷ್ಟು ನಿಯಮಗಳು ಮಾಡ್ಬಿಟ್ರು. ಈ ಪ್ರೊಕ್ಯೂರ್ಮೆಂಟ್ ಅಂತ ಎಲ್ಲ ಬಂದ ಮೇಲಂತೂ ಸರ್ಕಾರದಿಂದ ನಾವು ತುಂಬಾ ದೂರದಲ್ಲಿದ್ದೀವಿ. ಕೆಲವರು ಇದ್ದಾರೆ, ಅವರು ಅದಕ್ಕೋಸ್ಕರನೇ ಫಿಟ್ ಆಗಿ ಬಾರ್ನ್ ಆಗಿರೋರು, ಬಾರ್ನ್ ಅಂಡ್ ಫಿಟ್. ಅದಕ್ಕೋಸ್ಕರನೇ ಹುಟ್ಟಿರೋದವರು, ಹುಟ್ಟದ ಮೇಲೆ ಅದಕ್ಕೆ ಹೇಗ್ ಬೇಕೋ ಹಾಗೆ ಬದಲಾವಣೆ ಆಗ್ಬಿಟ್ಟಿದ್ದಾರೆ. ಅವ್ರು ಮಾತ್ರ ಇಲ್ಲಿ ಸರ್ವೈವಲ್ ಆಗ್ತಾ ಇರ್ತಾರೆ. ಅವ್ರಗಳ ಮಧ್ಯದಲ್ಲಿ ನಾವು ಫೈಟ್ ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಸರ್ಕಾರದಿಂದಲೂ ನಾವು ರಿಜೆಕ್ಟ್ ಆಗಿದ್ದೀವಿ. ಸೊ ಇನ್ನೆರಡು ಮೂರು ಅವಕಾಶಗಳಿದಾವೆ. ಒಂದು, ನಮ್ಮ ಕೈಯಲ್ಲಿ ದುಡ್ಡಿದ್ರೆ ನಾವು ಮಾಡ್ಬೇಕಿತ್ತು. ನಮ್ಮ ಕೈಯಲ್ಲಿ ದುಡ್ಡಿದ್ರೆ ನಾವು ಇದ್ಯಾಕೆ ಮಾಡ್ತಿದ್ವಿ, ನಾವಿನ್ನೇನೇನೋ ಮಾಡ್ತಿದ್ವಿ ಅಲ್ವಾ. ಬೇರೆ ಬೇರೆ ದಾರಿಗಳಿದ್ವು, ಅವನ್ನೇನಾದ್ರು ಮಾಡ್ಕೊಳ್ತೀವಿ. ಆದ್ರೂ ನಮ್ಮ ಹತ್ರ ದುಡ್ಡಿಲ್ಲ, ನಾವು ಮಾಡಲ್ಲ ಅಂತ ಏನಿಲ್ಲ. ಸಣ್ಣ ಪುಟ್ಟ ಕಾರ್ಯಗಳು ಮಾಡ್ತಾನೆ ಇರ್ತೀವಿ ನಮ್ ಲಿಮಿಟ್ ಒಳಗಾಗುವಷ್ಟು. ಅಂತದಕ್ಕೇನು ನಾವು ಯಾರ ದುಡ್ಡನ್ನು ಕೇಳಲ್ಲ. ಬಟ್ ಅದು ಜನಗಳಿಗೆ ರೀಚ್ ಆಗಲ್ಲ. ನಾವೇನ್ ಕನ್ಸ್ಕೊಂಡಿದೀವಲ್ಲ ಅದನ್ನ ರೀಚ್ ಮುಟ್ಬೇಕು ಅಂತ ಹೇಳಿದ್ರೆ ಈ ತರ ಕೆಲಸಗಳಿಂದ ಉಪಯೋಗ ಆಗಲ್ಲ. ಅದು ಇಟ್ಸ್ ಏನೋ ಫಸ್ಟ್ ಸ್ಟೆಪ್ ಟು ಕಂಪ್ಲೀಟ್ ದ ಜರ್ನಿ ಆಫ್ 1000 ಮೈಲ್ಸ್. ಸೊ ಹಾಗಾಗಿ ಫಸ್ಟ್ ಸ್ಟೆಪ್ ಅಲ್ಲಿ ಇಟ್ಕೊಂಡು 1000 ಮೈಲು ನಡೆದ್ಬಿಟ್ಟಿದೀನಿ ಅಂತ ಅನ್ನಕ್ಕಾಗಲ್ಲ. ಸೊ ಹಾಗಾಗಿ ನಮ್ ದುಡ್ಡನ್ನು ಕೆಲ್ಸಕ್ಕೆ ಬರೋದಿಲ್ಲ. ಇನ್ನೇನ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ ಒಂದಷ್ಟು ಹೊರಗಿನವ್ರ ಹತ್ರ ದುಡ್ಡು ತಗೊಳ್ಬಹುದು. ಅದು ವ್ಯಕ್ತಿಗಳಿಂದ, ಸಂಸ್ಥೆಗಳಿಂದ. ಸಂಸ್ಥೆಗಳನ್ನ ನಾವಿವಾಗ ಕಾರ್ಪೊರೇಟ್ಸ್ ಅಂತ ಹೇಳ್ತೀವಿ. ಕಾರ್ಪೊರೇಟ್ಸ್ ಹತ್ರ ಹೋಗೋಣ ಅಂತ ಹೇಳಿದ್ರೆ ಎರಡು ಸಮಸ್ಯೆ ಇದೆ. ಮೊದಲನೇದು, ಕಾರ್ಪೊರೇಟ್ಸ್ಗೆ ಏನ್ ಬೇಕು ಅಂತ ನಮಗೆ ಗೊತ್ತಿಲ್ಲ. ಅವರು ಒಳಗಡೆ ಏನಿದೆ ಅನ್ನೋದು ನಮ್ಗೆ ತಿಳ್ಕೊಳಕ್ ಆಗಿಲ್ಲ. ಒಂದೊಂದು ತಿಳ್ಕೊಂಡ್ರೆ ಆ ಮಟ್ಟಕ್ಕೆ ನಾವು ಬೆಳೆದಿಲ್ಲ. ಒಂದ್ ವೇಳೆ ಗೊತ್ತಾಗುತ್ತೆ, ಬಟ್ ಆ ಮಟ್ಟಕ್ಕೆ ನಮ್ಗೆ ಆಗಲ್ಲ. ಅಯ್ಯೋ ಆಗಲ್ಲ ಬಿಡಪ್ಪ ನಮ್ಮಂತೆ ಉಳಿದಿದ್ದೆಲ್ಲ ಅನ್ಕೊಂಡು ನಿಲ್ಸ್ಬಿಡ್ತೀವಿ. ಸೊ ಅಲ್ಲೂ ಸಹ ನಾವು ಕಾರ್ಪೊರೇಟ್ ಸಹ ನಾವು ರೀಚ್ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಏನ್ ಮಾಡ್ಬೋದು, ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಅನ್ಕೊಂಡು, ಫ್ರೆಂಡ್ ಸರ್ಕಲ್ ಅಲ್ಲಿ ಎಷ್ಟು ದಿನ ಅಂತ ಕೊಡ್ಲಿಕ್ಕೆ ಸಾಧ್ಯ ಅಲ್ವಾ. ಸಂಸ್ಥೆ ಒಂದು ದಿನಕ್ಕೋಸ್ಕರ ಹುಟ್ಟಿರೋದಲ್ಲ, ಅಥವಾ ಒಂದು ತಿಂಗಳಿಗೋಸ್ಕರ ಹುಟ್ಟಿರುವಂತದ್ದಲ್ಲ. ಅದಕ್ಕೆ ಅದರದೇ ಆದಂತ ಒಂದು ಅಲ್ವಾ ಡೆಸ್ಟಿನೇಷನ್ ಇದೆ, ಅದಕ್ಕೊಂದು ಟರ್ಮ್ ಇದೆ. ಅಲ್ಲಿ ತನಕ ನಾವು ನಡಿಬೇಕು ಅಂತ ಅನ್ನುವಾಗ, ಸೊ ಈಗ ನೋಡಿ ಇವಿಷ್ಟೆಲ್ಲವೂ ಬರ್ತವೆ. ಇವಿಷ್ಟೆಲ್ಲ ಇಟ್ಕೊಂಡು ನಾವು ಯೋಚನೆ ಮಾಡಲಿಲ್ಲ ಅಂತ ಹೇಳಿದ್ರೆ ಸಂಸ್ಥೆ ಕಟ್ಟಿದ್ದು ವೇಸ್ಟ್. ಇತ್ತೀಚಿನ ದಿನಗಳಲ್ಲಿ ತುಂಬಾ ಮಿಸ್ಗೈಡ್ ಆಗಿ ಈ ಫೀಲ್ಡ್ ಬರೋರಿದ್ದಾರೆ. ತುಂಬಾ ಜನ ಮಿಸ್ಗೈಡ್ ಆಗಿ ಈ ಪದನ ಒತ್ತಿ ಹೇಳ್ತೀವಿ, ಮಿಸ್ಗೈಡ್ ಆಗಿ ಬರೋರಿದ್ದಾರೆ. ತುಂಬಾ ಸುಲಭ ಏನಪ್ಪಾ ಅಂತ ಹೇಳಿದ್ರೆ ಬಂದಿರೋರು ಇದ್ದಾರೆ, ಬರೋರು ಇದ್ದಾರೆ ಅಲ್ವಾ. ಆಲ್ರೆಡಿ ಬಂದು ಒದ್ದಾಡ್ಕೊಳ್ತಾ ಇರೋರು ಇದ್ದಾರೆ, ನೋಡ್ತಿದೀವಿ ನಾವು. ಅವ್ರಿಗೆ ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಾಗ ತುಂಬಾ ಗೊಂದಲದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ. ಐದರ್ ಬಂದ್ಬಿಟ್ಟಿದೀವಿ, ವಾಪಸ್ ಹೋಗ್ಲಿಕ್ಕೂ ಆಗ್ತಾ ಇಲ್ಲ, ಇಲ್ಲ ಇರೋಕ್ಕೂ ಆಗ್ತಾ ಇಲ್ಲ. ಸೊ ಈ ತರದ ಪರಿಸ್ಥಿತಿನಲ್ಲಿ ಇರೋರು ಇದ್ದಾರೆ. ಹಾಗಾಗಿ ಈಗಲೂ ಕಾಲ ಮಿಂಚಿಲ್ಲ. ಐದರ್ ಯು ಕ್ವಿಟ್ ಆರ್ ಯು ಬಿ ಸ್ಟ್ರಾಂಗ್, ಯು ಫಿಟ್ ಆರ್ ಕ್ವಿಟ್, ಎರಡೇ ಇರೋದು. ಇಲ್ಲ ಫಿಟ್ ಆಗಿ, ಇಲ್ಲ ಕ್ವಿಟ್ ಆಗಿ. ಸುಮ್ಮನೆ ಮಧ್ಯದಲ್ಲಿ ಅತಂತ್ರವಾಗಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ನಿಮ್ಮ ವಯಸ್ಸು ಎಲ್ಲನೂ ಹಾಳು ಮಾಡ್ಕೊಳ್ಳೋದು ತಪ್ಪು. ಸೊ ಸರ್ಕಾರದಿಂದ ಹಣ ತಗೋಬೇಕಂದ್ರೆ ಏನ್ ಮಾಡ್ಬೇಕು, ಸಾಮಾನ್ಯ ಗೊತ್ತಿದೆ, ಟಕ್ ಕೇಳ್ಬಿಡ್ತೀನಿ, ಅಲ್ಲಿ ಹೋಗಲ್ಲ. ಇವತ್ತು ಓಪನ್ ಅಲ್ಲ, ಆಮೇಲೆ ಒಳಗಿಲ್ದಾಗ ಅದು ಬೇರೆ, ಅದ ನಿಮ್ಗೆ ಸೇರಿದ್ದು. ಬಟ್ ಇವತ್ತು ಟ್ರಾನ್ಸ್ಪರೆಂಟ್ ಆಗಿದೆ. ಅದಕ್ಕೋಸ್ಕರನೇ ಒಂದು ಟೆಂಡರ್ ಸಿಸ್ಟಮ್ ಮಾಡಿದ್ದಾರೆ ಅಲ್ವಾ, ಈ ಪ್ರೊಕ್ಯೂರ್ಮೆಂಟ್ ಅಂತ. ಸೊ ಈ ಪ್ರೊಕ್ಯೂರ್ಮೆಂಟ್ ಅಲ್ಲಿ ನೀವು ಕ್ವಾಲಿಫೈ ಆಗ್ಲಿಕ್ಕೆ ಏನೇನ್ ಬೇಸಿಕ್ ಬೇಕು ಅದನ್ನ ನೀವು ಮಾಡ್ಕೋಬೇಕು. ಅಂದ್ರೆ ಮಿನಿಮಮ್ ಒಂದು 3 ವರ್ಷದ ಆಡಿಟ್ ರಿಪೋರ್ಟ್,
ಅಲ್ವಾ? ಅದಕ್ಕೆ ಬೇಕಾಗಿರೋ ದಾಖಲೆಗಳು ಒಂದಷ್ಟು ಸರ್ಟಿಫಿಕೇಟ್ಸ್ಗಳು, ಬೇಸಿಕ್ ಸರ್ಟಿಫಿಕೇಟ್ಸ್. ಅದರಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ಕಾಪಿಯಿಂದ, ರಿನ್ಯೂವಲ್ ಇಂದ ಇಟ್ಕೊಂಡು, ಅವೆಲ್ಲ ನಿಮ್ಗೆ ಹೇಳಿರ್ತಾರೆ. ರಿನ್ಯೂವಲ್ ಇಂದ ಇಟ್ಕೊಂಡು ಪೋರ್ಟಲ್, ದರ್ಪಣ್ ಪೋರ್ಟಲ್ ಅಲ್ಲಿ ರಿಜಿಸ್ಟ್ರೇಷನ್. ಸೊ ಈ ತರದವೆಲ್ಲ ಬೇಸಿಕ್ ಇರುವಂತವು. ಇಂಥವು GST ಇರ್ಬೋದು, ಈ ತರದವು ಆಗ್ತಾವ, ಉಪಯೋಗ ಆಗ್ತಾವೋ ಇಲ್ಲ ಗೊತ್ತಿಲ್ಲ, ಒಂದಷ್ಟು ಕೇಳ್ತಾರೆ. ಅವನ್ನೆಲ್ಲ ಇಟ್ಕೊಂಡು ನೀವು ಈ ಪ್ರೊಕ್ಯೂರ್ಮೆಂಟ್ ಅಲ್ಲಿ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ತು ಅಂತ ಹೇಳಿದ್ರೆ ಒಂದಿರೋ ಟೆಂಡರ್ಗೆಲ್ಲ ನೀವು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿ ಎಲಿಜಿಬಲ್ ಆಗ್ತೀರಾ, ಅಲ್ಲಿ ಉಳ್ಕೊಳ್ಳಿಕ್ಕೆ ಎಲಿಜಿಬಲ್ ಆಗ್ತೀರಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಹತ್ರ ಏನೆಲ್ಲ ಇದಾವೆ ಅವ್ರು ಕೇಳಿರುವಂತದ್ದು ಅದ್ರ ಮೇಲೆ ನೀವು ಉಳ್ಕೊಳ್ತೀವಿ. ಉಳ್ಕೊಂಡ್ಮೇಲೆ ನಿಮ್ಗೆ ಸಿಗಬೇಕಂತ ಅಂದ್ರೆ ಮತ್ತೆ ಅದು ಬರುವಂತದ್ದು ಒಂದು ಟೆಕ್ನಿಕಲ್ ಕ್ವಾಲಿಫಿಕೇಶನ್, ಆಮೇಲೆ ಫಿನಾನ್ಷಿಯಲ್ ಕ್ವಾಲಿಫಿಕೇಶನ್. ಟೆಕ್ನಿಕಲ್ ಅಲ್ಲಿ ಔಟ್ ಆಫ್ 100 ಇರುತ್ತೆ, 100 ಅಲ್ಲಿ ಒಂದು 75% ಅಂದ್ರೆ 175 ಅಂಕ ನೀವು ತೆಗೆದ್ರೆ, ಒಂದೊಂದು ಸರ್ಟಿಫಿಕೇಟ್ಗೆ 2 ಅಂಕ, 3 ಅಂಕ, 5 ಅಂಕ, 50 ಅಂಕ, 20 ಅಂಕ, 10 ಅಂಕ ಅಂತ ಏನಾದ್ರು ಕೊಟ್ಟಿರ್ತಾರಲ್ಲ, ಅವನ್ನೆಲ್ಲ ಇಟ್ಕೊಂಡು ಒಂದು 75 ರೀಚ್ ಆದ್ರೆ ಕ್ವಾಲಿಫೈಡ್. ಆಮೇಲೆ ನೀವು ಫಿನಾನ್ಷಿಯಲ್ ಹೋಗ್ತೀರಿ. ಫಿನಾನ್ಷಿಯಲ್ ಅಲ್ಲಿ ಕ್ಲಿಯರ್ ಆಗಿದೆ, L1 ಅಂತ ಲೋಯೆಸ್ಟ್ ಬಿಡ್ ಯಾರಿರ್ತಾರ ಅವ್ರಿಗೆ ಸಿಗುತ್ತೆ. ಆಕ್ಚುಲಿ ನಿಮ್ಗೆ ಅವಕಾಶ ಸಿಕ್ಕಿದ್ರೆ ಇದ್ರ ಬಗ್ಗೆ ಫೈಟ್ ಮಾಡಿ. ಯಾರ ಹತ್ರ? ಡಿಪಾರ್ಟ್ಮೆಂಟ್ ಹತ್ರ. ಸರ್ಕಾರಕ್ಕೆ ಹೋಗ್ಲಿಕ್ಕೆ ಅದೇನು ಪರವಾಗಿಲ್ಲ, ಯಾರು ಕಾಲ್ ಮಾಡಿರ್ತಾರಲ್ಲ ಆ ಡಿಪಾರ್ಟ್ಮೆಂಟ್ ಹತ್ರನೇ ಫೈಟ್ ಮಾಡಿ. ಯಾಕೆ ಅಂತ ಅಂದ್ರೆ L1 ಇರ್ಬೇಕು ಅನ್ನೋದು ಇಲ್ಲ, ಅದು ಫಿಸಿಕಲ್ ವರ್ಕ್ ಗಳಿಗಿರುವಂತದ್ದು. PWD ವರ್ಕ್ ಇರ್ಬೋದು, ಕನ್ಸ್ಟ್ರಕ್ಷನ್ ವರ್ಕ್ ಇರ್ಬೋದು, ಅಂತದಕ್ಕೆಲ್ಲ L1 ಅಂತ ಇರೋದು. ಏನು ಡೆವಲಪ್ಮೆಂಟಲ್ ವರ್ಕ್ ಅಂತ ಏನಿದಾವೋ ಇದರಲ್ಲಿ L1 ಅಂತ ಇದ್ರು ಟೆಕ್ನಿಕಲ್ಗೆ ಹೆಚ್ಚು ಪ್ರಿಫರೆನ್ಸ್ ಇದೆ. ಸೊ 25% ಫಿನಾನ್ಷಿಯಲ್, 75% ಟೆಕ್ನಿಕಲ್. ಅವೆರಡನ್ನು ಬ್ಲೆಂಡ್ ಮಾಡಿ, ಕ್ಲಬ್ ಮಾಡಿ, ಆವಾಗ ಅದರ ಬೇಸಿಸ್ ಮೇಲೆ ಮಾರ್ಕ್ಸ್ ಅನ್ನ ನೋಡ್ಲಿಕ್ಕೆ ಅವಕಾಶ ಇದೆ. ಬಟ್ ಅದನ್ನ ಯಾರು ಮಾಡಲ್ಲ. ಯಾಕೆ? ಕರೆದಿರೋರ್ಗೆ ಅದು ಮಾಡೋದು ಗೊತ್ತಿಲ್ಲ. ಆ ಕರೆದಿರ್ತಾರಲ್ಲ ಅವ್ರು ನೀವು ಬೇಕಾದ್ರೆ ಟೆಂಡರ್ ಅಪ್ಲಿಕೇಶನ್ ಅಲ್ಲಿ ನೋಡಿ, ಅವ್ರಿಗೆ ಆ ಫಾರ್ಮೆಟ್ ಅಲ್ಲೇ ಸರಿ ಏನು ಗೊತ್ತಿಲ್ಲ, ಹಂಗೆ ಕಂಟೆಂಟ್ ಪೇಸ್ಟ್ ಮಾಡಿರ್ತಾರೆ. ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ಅದನ್ನ ತಗೊಂಡೋಗಿ ವಾಟರ್ ರಿಸೋರ್ಸ್ ಅವ್ರು ಮಾಡ್ಕೊಂಡಿರ್ತಾರೆ. ಅವ್ರಿಗೂ ಗೊತ್ತಿಲ್ಲ ಅದು ವಾಟರ್ ರಿಸೋರ್ಸ್, ಯಾಕೆಂದ್ರೆ ಆ ಮಟ್ಟದಲ್ಲಿ ಅವ್ರ ನಾಲೆಡ್ಜ್ ಇರುತ್ತೆ. ಹಂಗಾಗಿ ಅವರು ಎರಡನ್ನೂ ಬ್ಲೆಂಡ್ ಮಾಡಿ ನಿಮ್ಗೆಲ್ಲ ಹೇಳುವಷ್ಟು ಅವ್ರಿಗೆ ಇಲ್ಲದೆ ಇರೋದ್ರಿಂದ ಅಲ್ಲಿ ಮುಗ್ದೋಗ್ತದೆ. ಬಟ್ ನಿಮ್ಗೆ ಫೈಟ್ ಮಾಡ್ಲಿಕ್ಕೆ ಅವಕಾಶ ಇದೆ. ಸೊ ಇದು ಗವರ್ಮೆಂಟ್ ಮುಗಿತು. ಗವರ್ಮೆಂಟ್ ಬಗ್ಗೆ ನಾನು ಹೆಚ್ಚು ಇದು ಮಾಡಕ್ ಹೋಗಲ್ಲ.